ನಮಸ್ಕಾರ. ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ಗಳು ಎಲ್ಲಿರುತ್ತವೆ? 20ನೇ ಶತಮಾನದ ಆರಂಭದಲ್ಲಿ ವಿಜ್ಞಾನಿಗಳು ವಿಶ್ವದಲ್ಲಿರುವ ಎಲ್ಲ ದ್ರವ್ಯ ಮತ್ತು ದ್ರವ್ಯದ ರೂಪಾಂತರಗಳಾದ ವಸ್ತು ಮತ್ತು ಪದಾರ್ಥಗಳು ಪರಮಾಣುಗಳಿಂದ ಕಟ್ಟಲ್ಪಟ್ಟಿದ್ದೇವೆ ಅನ್ನೋದನ್ನು ತಿಳಿದರು. ಪರಮಾಣುಗಳ ಒಳಗಡೆ ಅತ್ಯಂತ ಚಿಕ್ಕದಾದಂಥ ಕೇಂದ್ರ ಭಾಗ ಹೊಂದಿದೆ. ಅದು ನ್ಯೂಕ್ಲಿಯಸ್ ಅಂತ ಕರೆದರು. ಇದರಲ್ಲಿ ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಇರ್ತವೆ ಅನ್ನೋದನ್ನು ಕೂಡ ಅವರು ಪತ್ತೆ ಮಾಡಿದರು. ಈ ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದಂತೆ ಬೀಜ ಅತ್ಯಂತ ಸೂಕ್ಷ್ಮವಾದಂಥ ಜಾಗವನ್ನು ಆಕ್ರಮಿಸಿರ್ತೈತೆ ಮತ್ತು ಕೇಂದ್ರದಲ್ಲಿರ್ತೈತೆ. ಪರಮಾಣುವನ್ನು ಒಂದು ದೊಡ್ಡ ಕ್ರೀಡಾಂಗಣ ಅಂತ ನಾವು ಭಾವಿಸಿದರೆ ಅದರ ಮಧ್ಯದಲ್ಲಿರ್ತಕ್ಕಂಥ ನ್ಯೂಕ್ಲಿಯಸ್ಸು ಒಂದು ಅತಿ ಸಣ್ಣ ಚೆಂಡಿನಂತೆ, ಒಂದು ಸಣ್ಣ ಗೋಲಿಯಂತೆ ಇರುತ್ತೆ. ಅಂದರೆ ನ್ಯೂಕ್ಲಿಯಸ್ ಬೀಜ ಮತ್ತು ಪರಮಾಣುವಿನ ಗಾತ್ರದ ಮಧ್ಯೆ ಇರತಕ್ಕಂಥ ಹೋಲಿಕೆ ಇದು. ಉಳಿದ ಭಾಗ ಅಂದರೆ ಬೀಜವನ್ನು ಬಿಟ್ಟು ಉಳಿದ ಭಾಗ ಬಹುತೇಕ ಖಾಲಿ ಸ್ಥಳವಾಗಿರ್ತೈತೆ. ಸಹಜವಾಗಿ ಈ ಖಾಲಿ ಸ್ಥಳದಲ್ಲಿ ಏನು ನಡೀತಾ ಇದೆ, ಎಲೆಕ್ಟ್ರಾನ್ಗಳು ಎಲ್ಲಿದ್ದಾವೆ ಅನ್ನುವ ಪ್ರಶ್ನೆ ಉದ್ಭವಿಸುತ್ತೆ. ಆರಂಭದಲ್ಲಿ ನೀಲ್ಸ್ ಬೋರ್ ಅವರು ಪರಿಚಿತವಾದಂಥ ಒಂದು ಮಾದರಿಯನ್ನು ಬಳಸಿಕೊಂಡು ಪರಮಾಣು ಎಲ್ಲಿರುತ್ತೆ ಅಂತೇಳಿ, ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ಸ್ ಎಲ್ಲಿರುತ್ತೆ ಅಂತೇಳಿ ಊಹೆ ಮಾಡೋದಕ್ಕೆ ಪ್ರಯತ್ನ ಮಾಡಿದರು. ಅವರು ಅದಕ್ಕಾಗಿ ಗ್ರಹ ಮಾದರಿಯನ್ನು ಅಂದರೆ ಪ್ಲಾನೆಟರಿ ಮಾಡಲ್ನ ಪ್ರಸ್ತಾಪ ಮಾಡಿದರು. ಈ ಕಲ್ಪನೆಯ ಪ್ರಕಾರ ಎಲೆಕ್ಟ್ರಾನ್ಗಳು ಸೂರ್ಯನನ್ನು ಸುತ್ತುವ ಗ್ರಹಗಳಂತೆ ಬೀಜದ ನ್ಯೂಕ್ಲಿಯಸ್ ಸುತ್ತ ನಿಶ್ಚಿತ ಪಥಗಳಲ್ಲಿ ಸುತ್ತುತ್ತವೆ. ಭೌತವಿಜ್ಞಾನಿ ನೀಲ್ಸ್ ಬೋರ್ ಪ್ರಸ್ತಾಪ ಮಾಡಿದಂಥ ಈ ಮಾದರಿ ಪ್ರಕಾರ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ ಸುತ್ತಲೂ ನಿರ್ದಿಷ್ಟ ಶಕ್ತಿ ಸ್ತರಗಳಲ್ಲಿ, ಚೈತನ್ಯದ ಮಟ್ಟಗಳಲ್ಲಿ ಅಂದರೆ ಎನರ್ಜಿ ಲೆವೆಲ್ಸ್ಗಳಲ್ಲಿ ಸಂಚರಿಸ್ತವೆ. ಈ ಕಕ್ಷೆಗಳು KLMN ಅಂತ 4 ಬಗೆಯಲ್ಲಿರ್ತವೆ. ಪ್ರತಿಯೊಂದು ಕಕ್ಷೆಯು ಬೇರೆ ವಿಭಿನ್ನವಾದಂಥ ಚೈತನ್ಯ ಹೊಂದಿರ್ತದೆ. ಈ ನೀಲ್ಸ್ ಬೋರ್ ಮಾದರಿಯ ಮುಖ್ಯ ಲಕ್ಷಣ ಅಂತ ಹೇಳಿದ್ರೆ, ಎಲೆಕ್ಟ್ರಾನ್ಗಳು ಕಕ್ಷೆಯಲ್ಲಿ ಚಲಿಸಬೇಕಾದ್ರೆ ಅವು ಯಾವುದೇ ಚೈತನ್ಯವನ್ನು ಕಳೆದುಕೊಳ್ಳೋದಿಲ್ಲ. ಹಾಗೆ ಕಳೆದುಕೊಳ್ಳದೇ ಇರೋದ್ರಿಂದ ಅವು ಬೀಜತ್ತ ಸೆಳೆಯಲ್ಪಟ್ಟು ಬೀಳೋದಿಲ್ಲ, ಸದಾ ನಿರಂತರವಾಗಿ ಸುತ್ತಾ ಇರ್ತವೆ. ಒಂದು ಕಕ್ಷೆಯಿಂದ ಮತ್ತೊಂದು ಕಕ್ಷೆಗೆ ಹೋಗಬೇಕಾದ್ರೆ ಅವು ಚೈತನ್ಯವನ್ನು, ಎಲೆಕ್ಟ್ರಾನ್ಗಳು ಚೈತನ್ಯವನ್ನು ಹೀರಿಕೊಳ್ತವೆ, ಇಲ್ಲ ಬಿಡುಗಡೆ ಮಾಡ್ತವೆ. ನ್ಯೂಕ್ಲಿಯಸ್ಗೆ ಹತ್ತಿರದ ಕಕ್ಷೆ ಕಡಿಮೆ ಚೈತನ್ಯ ಹೊಂದಿದ್ರೆ ದೂರದ ಕಕ್ಷೆಯಲ್ಲಿ ಹೆಚ್ಚು ಚೈತನ್ಯ ಇರುತ್ತೆ. ಇದು ನೀಲ್ಸ್ ಬೋರ್ ಮಾದರಿ. ನೀಲ್ಸ್ ಬೋರ್ನ ಈ ಮಾದರಿ ಸರಳ ಆಗಿದ್ದು ಕೆಲವು ಸರಿಯಾದ ಫಲಿತಾಂಶಗಳನ್ನು ನೀಡುತ್ತೆ. ಆದರೆ ಈ ಮಾದರಿನಲ್ಲಿ ಪರಿಹರಿಸಕ್ಕಾಗಲೇ ಇರುವಂಥ ಹಲವು ಗಂಭೀರವಾದಂಥ ದೋಷಗಳಿರ್ತವೆ. ಪ್ರಯೋಗದಲ್ಲಿ ಕಂಡು ಬಂದಂಥ ಎಲ್ಲ ಫಲಿತಾಂಶಗಳಿಗೆ ಈ ವಾದ, ಈ ಮಾದರಿ ಉತ್ತರವನ್ನು ನೀಡೋದಿಲ್ಲ. ನಂತರ ಫ್ರೆಂಚ್ ವಿಜ್ಞಾನಿ ಲೂಯಿ ಡೆ ಬ್ರುಗಿ, ಈ ವಿಜ್ಞಾನಿ ಎಲೆಕ್ಟ್ರಾನ್ಗಳ ವರ್ತನೆಯನ್ನು ಗಮನಿಸ್ತಾನೆ. ಪತ್ತೆಕಾರಕ ಅಂದರೆ ಡಿಟೆಕ್ಟರ್ಗೆ ಡಿಕ್ಕಿ ಹೊಡೆಯುವಂಥ ಸಂದರ್ಭದಲ್ಲಿ ಕ್ರಿಯೆಯಲ್ಲಿ ಎಲೆಕ್ಟ್ರಾನ್ಗಳು ಕ್ರಿಯೆಯಂತೆ ವರ್ತಿಸ್ತವೆ. ಆದರೆ ಅವುಗಳನ್ನು ಶೂನ್ಯ ಸ್ಥಳದಲ್ಲಿ ಸ್ವತಂತ್ರವಾಗಿ ಚಲಿಸಕ್ಕೆ ಬಿಟ್ಟಾಗ ಅಥವಾ ಅರಳುಗಳ ಮೂಲಕ ಹಾಯಿಸಿದಾಗ ಅವು ಅಲೆಗಳಂತೆ ವ್ಯಾಪಿಸ್ತವೆ ಅಂತ ತಿಳಿಸ್ತಾನೆ. ಇದು ಸಂಪೂರ್ಣವಾಗಿ ಹೊಸ ಮತ್ತು ಗೊಂದಲಕಾರಿಯಾದಂಥ ವಿವರಣೆಯಾಗಿರುತ್ತೆ. ಇದರಿಂದ ಎಲೆಕ್ಟ್ರಾನ್ಗಳು ಕೇವಲ ಕಣಗಳಲ್ಲ, ಅವು ಅಲೆಗಳಂತೆ ಸಹ ವರ್ತಿಸ್ತವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಕಲ್ಪನೆಯನ್ನು ಅಲೆಕಣದ ದ್ವಂದ್ವ ಸ್ವಭಾವ ಅಂದರೆ ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ ಅಂತ ಕರೀತಾರೆ. ಇದರ ಅರ್ಥ ಏನಂತ ಹೇಳಿದ್ರೆ, ಯಾವುದಾದ್ರೂ ಅಲೆಗಳಂತೆ ವರ್ತಿಸಿದ್ರೆ ಅದು ನಿರ್ದಿಷ್ಟ ನಿಶ್ಚಿತ ವೃತ್ತಪಥದಲ್ಲಿ ಚಲಿಸೋದಕ್ಕೆ ಮತ್ತು ಆ ಪಥಕ್ಕೆ ಸೀಮಿತ ಆಗಿರೋದು ಸಾಧ್ಯ ಇಲ್ಲ. ಅಲೆಗಳು ಹರಡ್ತವೆ ಮತ್ತು ಒಂದಕ್ಕೊಂದು ಕಲಬೆರಕೆ ಆಗ್ತವೆ ಮತ್ತು ಒಂದು ಪ್ರದೇಶವನ್ನು ಅವು ಆಕ್ರಮಿಸ್ತವೆ. ಆದ್ದರಿಂದ ಗ್ರಹ ಮಾದರಿಯ ವರ್ತನೆಯನ್ನು ವಿವರಿಸೋದಕ್ಕೆ ವಿಫಲ ಆಗುತ್ತೆ. ವಿಜ್ಞಾನಿಗಳು ಪರಮಾಣುಗಳನ್ನು ವಿವರಿಸೋದಕ್ಕೆ ಹೊಸ ವಿಧಾನ ಬೇಕು ಅಂತ ತಿಳ್ಕೊಳ್ತಾರೆ. ಅದು ಅಲೆ ಸ್ವಭಾವವನ್ನು ಒಳ್ಕೊಂಡಿರಬೇಕು, ಕಣದ ಗುಣಗಳನ್ನು ತೋರಿಸ್ಬೇಕಂತ ಅವರಿಗೆ ಸ್ಪಷ್ಟವಾಗುತ್ತೆ. ಈ ನಿಟ್ಟಿನಲ್ಲಿ ಎರ್ವಿನ್ ಶ್ರೌಡಿಂಗರ್ ಮಹತ್ವದ ಸಾಧನೆಯನ್ನು ಮಾಡ್ತಾರೆ. ಅವರು ಶ್ರೋಡಿಂಗರ್ ಸಮೀಕರಣ ಅನ್ನುವ ಗಣಿತದ ಅಲೆ ಸಮೀಕರಣವನ್ನು ಪರಿಚಯ ಮಾಡ್ತಾರೆ. ಇದು ಎಲೆಕ್ಟ್ರಾನ್ಗಳಿಗಾಗಿ ಒಂದು ರೀತಿಯ ಕಣ ಮತ್ತು ಅಲೆ ಎರಡನ್ನೂ ಒಳಗೊಂಡ ಪರಿಣಾಮಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ತದೆ. ಆದರೆ ಈ ಸಮೀಕರಣ ಎಲೆಕ್ಟ್ರಾನ್ನ ನಿಖರ ಸ್ಥಾನ ಅಥವಾ ವೇಗನ ಹೇಳೋದಿಲ್ಲ. ಇದು ಸಮೀಕರಣದ ಮಿತಿ ಅಲ್ಲ, ನಿಸರ್ಗದ ಮೂಲ ನಿಯಮವೇ ಹೀಗಿದೆ ಅಂತ ವೆರ್ನರ್ ಹೈಸೆನ್ಬರ್ಗರು ಮುಂದೆ ವಿವರಿಸ್ತಾರೆ. ಹೈಸೆನ್ಬರ್ಗರ್ ಅವರ ಅನಿಶ್ಚಿತ ತತ್ವ ಅಂದರೆ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಪ್ರಕಾರ ಎಲೆಕ್ಟ್ರಾನ್ನ ನಿಖರ ಸ್ಥಾನ ಮತ್ತು ನಿಖರ ವೇಗವನ್ನು ಒಂದೇ ಸಮಯದಲ್ಲಿ ಒಂದೇ ಕಾಲದಲ್ಲಿ ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಸ್ಥಾನವನ್ನು ಬಹಳ ನಿಖರವಾಗಿ ಅಳೆಯೋದಕ್ಕೆ ಪ್ರಯತ್ನ ಮಾಡಿದರೆ ವೇಗದ ಬಗ್ಗೆ ಅನಿಶ್ಚಿತತೆ ಹುಡ್ತತೆ. ವೇಗವನ್ನು ನಿಖರವಾಗಿ ಅಳೆಯೋದಕ್ಕೆ ಪ್ರಯತ್ನ ಮಾಡಿದರೆ ಸ್ಥಾನ ಅನಿಶ್ಚಿತವಾಗ್ತದೆ ಅಂತ ಅವ್ರು ಹೇಳ್ತಾರೆ. ಹೈಸೆನ್ಬರ್ಗ್ ಮಂಡಿಸಿದಂಥ ವಾದ ವಿವರಿಸ್ತದೆ. ಆದ್ದರಿಂದ ಕ್ವಾಂಟಮ್ ಯಾಂತ್ರಿಕತೆ, ಕ್ವಾಂಟಮ್ ಬಲ ವಿಜ್ಞಾನದಲ್ಲಿ ನಿಖರ ಮೌಲ್ಯಗಳ ಬದಲು ಸಂಭವ ನೀತಿಗಳನ್ನ ಬಳಸಲಾಗ್ತದೆ. ಇದೇ ಪಾರಂಪರಿಕ ಭೌತ ವಿಜ್ಞಾನ ಮತ್ತು ಕ್ವಾಂಟಮ್ ಭೌತ ವಿಜ್ಞಾನಗಳ ನಡುವಿನ ಪ್ರಮುಖ ವ್ಯತ್ಯಾಸ ಅಂತೇಳಿ ಗುರುತಿಸಲ್ಪಟ್ಟತೆ. ಶ್ರೋಡಿಂಗರ್ ಸಮೀಕರಣ ನಮಗೆ ಸಂಭವನೀಯ ವಿತರಣೆ ಅಂದರೆ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ನೀಡ್ತದೆ. ಅಂದರೆ ಎಲೆಕ್ಟ್ರಾನು ಯಾವ ಜಾಗದಲ್ಲಿ ಇರುವ ಸಂಭವ ಹೆಚ್ಚು ಅನ್ನೋದನ್ನು ತೋರಿಸುತ್ತೆ ಮತ್ತು ತಿಳಿಸುತ್ತೆ. ಇದನ್ನು ಸರಳವಾಗಿ ಹೇಳೋದಾದರೆ, ಎಲೆಕ್ಟ್ರಾನ್ ಯಾವ ಸ್ಥಳದಲ್ಲಿ ಇರುವ ಸಾಧ್ಯತೆ ಹೆಚ್ಚು ಮತ್ತು ಯಾವ ಸ್ಥಳದಲ್ಲಿ ಇರುವ ಸಾಧ್ಯತೆ ಕಡಿಮೆ ಅನ್ನೋದನ್ನು ಕೊಡ್ತಕ್ಕಂಥ ವಿವರಣೆಯೇ ಶ್ರೌಡಿಂಗರ್ ಸಮೀಕರಣ ಆಗೈತೆ. ಆದ್ದರಿಂದ ಎಲೆಕ್ಟ್ರಾನ್ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿದೆ ಅಂತ ಹೇಳೋದಕ್ಕಿಂತ ಅದು ಒಂದು ಮೋಡದಂತೆ ವ್ಯಾಪಿಸಿದೆ ಅಂತ ಹೇಳೋದು ಸರಿಯಾಗುತ್ತೆ. ಈ ಮೋಡದ ಕೆಲವು ಭಾಗಗಳಲ್ಲಿ ಸಾಂದ್ರತೆ ಹೆಚ್ಚಿರ್ತೈತೆ,
ಇವುಗಳಲ್ಲಿ ನಾವು ಕಕ್ಷೆಗಳು ಆರ್ಬಿಟಲ್ಸ್ ಅಂತ ಕರಿತೀವಿ. ಕಕ್ಷೆಗಳು ಅಂದರೆ ಆರ್ಬಿಟಲ್ಗಳು ಅನ್ನೋದು ಸಾಮಾನ್ಯ ಅರ್ಥದಲ್ಲಿರುವಂತೆ ಅದು ಒಂದು ರೀತಿಯ ದಾರಿ ಪಥ ಅಲ್ಲ. ಅದು 3 ಆಯಾಮದಲ್ಲಿ ಹಬ್ಬಿರುವಂಥ ಪ್ರದೇಶ. ಅಲ್ಲಿ ಎಲೆಕ್ಟ್ರಾನ್ ಕಂಡುಬರುವ ಸಾಧ್ಯತೆ ಹೆಚ್ಚು. ಇದನ್ನ ಒಂದು ವೇಗವಾಗಿ ತಿರುಗುವ ಫ್ಯಾನ್ ಜೊತೆಗೆ ನಾವು ಹೋಲಿಕೆ ಮಾಡಿ ನೋಡ್ಬೋದು. ಫ್ಯಾನ್ ತಿರುಗ್ತಾ ಇರಬೇಕಾದ್ರೆ ಅದರ ಬ್ಲೇಡ್ಗಳು ಅಂದರೆ ಅದರ ಹಲುಗುಗಳು ನಮಗೆ ಸ್ಪಷ್ಟವಾಗಿ ಕಾಣೋದಿಲ್ಲ. ಅವು ಒಂದು ವೃತ್ತಾಕಾರದ ಮೊಸಕಾದ ಪ್ರದೇಶದಂತೆ ಕಾಣ್ತವೆ. ಆದರೆ ಫ್ಯಾನ್ ನಿಂತು ಕೂಡಲೇ ಬ್ಲೇಡ್ಗಳು ನಿರ್ದಿಷ್ಟ ಸ್ಥಾನದಲ್ಲಿ ಇರ್ತವೆ ಮತ್ತು ನಮಗೆ ಕಾಣಿಸ್ತವೆ. ಇದೇ ರೀತಿಯಾಗಿ ಎಲೆಕ್ಟ್ರಾನ್ ಕೂಡ ಸಾಮಾನ್ಯವಾಗಿ ಒಂದು ಸಂಭವನೀಯ ಮೋಡದಂತೆ ಇರ್ತದೆ. ಆದರೆ ಅಳತೆಯ ಸಮಯದಲ್ಲಿ ನೋಡಿದಾಗ ಅದು ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಕಾಣಿಸ್ಕೊಳ್ತದೆ. ಉದಾಹರಣೆಗೆ ಹೇಳೋದಾದ್ರೆ ಜಲಜನಕ ಅಂದರೆ ಹೈಡ್ರೋಜನ್ ಪರಮಾಣುವಿನಲ್ಲಿ ಕಡಿಮೆ ಚೈತನ್ಯದ ಕಕ್ಷೆ ಅಂದರೆ ಆರ್ಬಿಟಲ್ ಗೋಳಾಕಾರದ ಆಕಾರ ಹೊಂದಿರ್ತದೆ. ಇದನ್ನ ಎಸ್ ಆರ್ಬಿಟಲ್ ಅಂತ ಕರೀತಾರೆ. ಅಂದರೆ ಎಲೆಕ್ಟ್ರಾನ್ ಬೀಜದ ನ್ಯೂಕ್ಲಿಯಸ್ ಸುತ್ತಲಿನ ಗೋಳಾಕಾರದ ಪ್ರದೇಶದಲ್ಲಿರುವ ಎಲೆಕ್ಟ್ರಾನ್ ಇರತಕ್ಕಂಥ ಸಾಧ್ಯತೆ ಹೆಚ್ಚು. ಶ್ರೋಡಿಂಗ್ ಸಮೀಕರಣದ ಪರಿಹಾರಗಳಿಂದ ನಾವು ಬೇರೆ ಬೇರೆ ರೀತಿಯ ಆಕಾರಗಳನ್ನ ಪಡಿತೀವಿ. ಎಕ್ಸ್ ಕಕ್ಷೆಗಳಿಗೆ ಆರ್ಬಿಟಲ್ಗಳಿಗೆ ಗೋಳಾಕಾರ, ಪಿ ಕಕ್ಷೆಗಳಿಗೆ ಡಂಬೆಲ್ ಆಕಾರ, ಡಿ ಕಕ್ಷೆಗಳಿಗೆ ಲವಂಗದ ಎಲೆಯ ಜಟಿಲ ಆಕಾರಗಳು ಕೂಡ ಇರ್ತವೆ. ಎಲೆಕ್ಟ್ರಾನ್ಗಳಿರುವ ಸಂಭವನೀಯ ಪ್ರದೇಶಗಳನ್ನ ಕಕ್ಷೆ ಶಲ್ಕಗಳು ಆರ್ಬಿಟಲ್ಗಳು ಅಂತ ಕರೀತಾರೆ. ಇವುಗಳನ್ನು ಮುಖ್ಯವಾಗಿ SP-DF ಕಕ್ಷೆ ಶಲ್ಕಗಳು ಅಂತ ಕರೀತಾರೆ. ಇವುಗಳು ಉಪಶೆಲ್ಗಳ ಅಂದರೆ ಸಬ್ ಶೆಲ್ಗಳು ಕೂಡ ಹೊಂದಿರ್ತವೆ. ಪ್ರತಿ ಒಂದು ಕವಚಕ್ಕೆ ಒಂದು ಕಕ್ಷೆಗೆ 1, 2, 3 ಹೀಗೆ ಬೇರೆ ಬೇರೆ ಉಪಕಕ್ಷೆಗಳು ಕೂಡ ಇರ್ತವೆ. ಪ್ರತಿಯೊಂದು ಕಕ್ಷೆಗೂ ಕೂಡ ವಿಭಿನ್ನ ಆಕಾರ ಮತ್ತು ದಿಕ್ಕಿರ್ತೈತೆ. ಇವೆಲ್ಲವುದನ್ನು ಕೂಡ ವುಲ್ಫ್ಗಾಂಗ್ ಪೌಲಿ ಮತ್ತು ಶ್ರೌಡಿಂಗರ್ ಸಮೀಕರಣಗಳ ಮೂಲಕ ವಿವರಿಸಬಹುದು. ಒಂದು ಜಲಜನಕದ ಹೈಡ್ರೋಜನ್ ಪರಮಾಣುವನ್ನು ನಿರ್ದಿಷ್ಟ ಕಕ್ಷೆ ಅಂದರೆ ಆರ್ಬಿಟಲ್ನಲ್ಲಿ ಉದಾಹರಣೆಗೆ ಡಿ ಆರ್ಬಿಟಲ್ಲಿ ಸಿದ್ಧಪಡಿಸಿ ನಂತರ ಎಲೆಕ್ಟ್ರಾನ್ ಸ್ಥಾನವನ್ನು ಅಳೆಯೋದಕ್ಕೆ ನಾವು ಹೋಗ್ಬೋದು. ಆಗ ಅಳತೆಯ ಕ್ಷಣದಲ್ಲಿ ಅಲೆ ಸ್ವಭಾವ ಹೋಗಿ ಎಲೆಕ್ಟ್ರಾನು ಕಾಣದಂತೆ ಒಂದು ಬಿಂದುವಿನಲ್ಲಿ ಕಾಣಿಸ್ಕೊಳ್ತೈತೆ. ಈ ಪ್ರಯೋಗವನ್ನು ಅನೇಕ ಬಾರಿ ಮೇಲಿಂದ ಮೇಲೆ ಮಾಡಿದರೆ ಪ್ರತಿ ಬಾರಿ ಎಲೆಕ್ಟ್ರಾನು ವಿವಿಧ ಅಂದರೆ ಬೇರೆ ಬೇರೆ ಸ್ಥಳಗಳಲ್ಲಿ ಕಾಣಸಿಗ್ತೈತೆ. ಈ ಎಲ್ಲ ಬಿಂದುಗಳನ್ನು ನಾವು ಒಟ್ಟಿಗೆ ಚಿತ್ರಿಸಿದರೆ ಒಂದು ಮೋಡದ ಮಾದರಿನಲ್ಲಿ 3 ಆಯಾಮದಲ್ಲಿ ಒಂದು ಪ್ರದೇಶ ಕಂಡು ಬರ್ತೈತೆ. ಇದೇ ಕಕ್ಷೆ, ಇದೇ ಆರ್ಬಿಟಲ್ನ ಆಕಾರ. ಇನ್ನು ಸೋಜಿಗದ ಸಂಗತಿ ಏನಂತ ಹೇಳಿದ್ರೆ ಕೆಲವು ಕಕ್ಷೆಗಳು ಅಂದರೆ ಪ್ರದೇಶಗಳು ಎಲೆಕ್ಟ್ರಾನ್ಸು ಇರಬಹುದಾದ ಪ್ರದೇಶಗಳು ಸತತವಾಗಿರೋದಿಲ್ಲ, ನಿರಂತರವಾಗಿರೋದಿಲ್ಲ. ಅವುಗಳಲ್ಲಿ ಮಧ್ಯದಲ್ಲಿ ಖಾಲಿ ಪ್ರದೇಶಗಳು ಕೂಡ ಇರ್ತವೆ. ಅಲ್ಲಿ ಎಲೆಕ್ಟ್ರಾನ್ಗಳು ಕಂಡುಬರೋದಿಲ್ಲ. ಇದರಿಂದ ಎಲೆಕ್ಟ್ರಾನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕಣದಂತೆ ಪ್ರಯಾಣ ಮಾಡ್ತಾ ಇದೆಯೇ ಅಥವಾ ದೂರ ಸಾಗಾಣಿಕೆ ಅಂದರೆ ಟೆಲಿಪೋರ್ಟ್ ಮೂಲಕ ಬೇರೆ ಕಡೆ ಹೋಗ್ತದೆಯೇ ಅನ್ನುವ ಪ್ರಶ್ನೆಗಳು ಈಗಲೂ ಕೂಡ ಕ್ವಾಂಟಮ್ ಬಲ ವಿಜ್ಞಾನದಲ್ಲಿ ಚರ್ಚಿಸಲ್ಪಡ್ತಾ ಇದ್ದಾವೆ. ಅಂದರೆ ಅದರ ಅಸ್ತಿತ್ವ ಅಲೆಗಳಂತೆ ವ್ಯಾಪಿಸಿಕೊಂಡಿದ್ದು ಅಳತೆಯ ಸಮಯದಲ್ಲಿ ಮಾತ್ರ ಒಂದು ಸ್ಥಳ ಅಸಾಧ್ಯತೆಯನ್ನು ತೋರಿಸ್ತದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಪರಿಕಲ್ಪನೆಗಳು ಪರಂಪರೆಯ ಭೌತ ವಿಜ್ಞಾನದ ಚಿಂತನೆಗೆ ಸವಾಲು ಹಾಕಿ ಆಳವಾದ ಚರ್ಚೆಗಳಿಗೆ ಕಾರಣ ಆಗ್ತವೆ. ಎಲೆಕ್ಟ್ರಾನ್ಗಳು ಬೀಜದ ನ್ಯೂಕ್ಲಿಯಸ್ ಸುತ್ತುವ 3 ಆಯಾಮದ ಒಂದು ಪ್ರದೇಶವೇ ಅದರ ಕಕ್ಷೆ ಅಂತ ಹೇಳ್ಬೋದು. ಹೀಗೆ ಕ್ವಾಂಟಮ್ ಬಲ ವಿಜ್ಞಾನ ನಮ್ಮ ಅರಿವನ್ನು ಮೀರಿದ ಹಲವಾರು ಸೋಜಿಗದ ಸಂಗತಿಗಳನ್ನು ನಮಗೆ ತಿಳಿಸುತ್ತೆ. ಆದರೆ ಈ ಸೋಜಿಗದ ಸಂಗತಿಗಳನ್ನು ತಾತ್ವಿಕವಾಗಿ ಹೆಚ್ಚು ಕೆದಕದೆ ನಾವು ಅವುಗಳ ಪರಿಣಾಮಗಳನ್ನು ಬಳಸಿಕೊಂಡು ಈಗ ಆಧುನಿಕವಾದಂಥ ಎಲೆಕ್ಟ್ರಾನಿಕ್ಸ್ ಯುಗದಲ್ಲಿದ್ದೇವೆ. ನೀವು ಬಳಸ್ತಾ ಇರ್ತಕ್ಕಂಥ ಮೊಬೈಲ್ ಫೋನು, ಗಣಕ ಸೇರಿದಂತೆ ಎಲ್ಲ ಎಲೆಕ್ಟ್ರಾನಿಕ್ ಸಾಧನಗಳು, ಸಂವಹನಗಳು ಈ ತತ್ವದ ಮೇಲೆ ನಡೀತಾ ಇದ್ದಾವೆ. ಆಳಕ್ಕೆ ಹೋದಾಗ ತಾರ್ಕಿಕ ಮತ್ತು ತಾತ್ವಿಕವಾಗಿ ಗೋಜಲನ್ನು ಉಂಟು ಮಾಡುವ ಕ್ವಾಂಟಮ್ ಬಲ ವಿಜ್ಞಾನ ಸ್ಥೂಲಕ್ಕೆ ಬಂದಾಗ ನಮಗೆ ಉಪಕಾರಿಯಾದಂಥ ಎಲ್ಲ ಸೌಕರ್ಯಗಳು ಕೊಡ್ತಕ್ಕಂಥ ಸಲಕರಣೆಗಳಾಗಿ ಸಾಧನಗಳಾಗಿ ಬಳಕೆಗೆ ಬರುತ್ತೆ ಅನ್ನೋದನ್ನು ನಾವು ಕಾಣ್ಬೋದು. ಮುಂದಿನ ವಿಡಿಯೋದಲ್ಲಿ ನಾವು ಶ್ರೌಡಿಂಗರ್ ಕ್ವಾಂಟಮ್ ಬಲ ವಿಜ್ಞಾನದ ಸೋಜಿಗವನ್ನು ವಿವರಿಸುವ ಶ್ರೌಡಿಂಗರ್ ಬೆಕ್ಕು ಕುರಿತಾದಂಥ ವಿಡಿಯೋ ವಿವರಣೆಯ ಕೊಂಡಿಯಲ್ಲಿದೆ. ಆಸಕ್ತರು ಅದನ್ನು ನೋಡಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ಕ್ವಾಂಟಮ್ ಬಲ ವಿಜ್ಞಾನ ಕುರಿತಾದಂಥ ಇನ್ನಿತರ ಸೋಜಿಗದ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.